ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು KGF ಸಿನಿಮಾ ಕಥೆಯನ್ನು ಮೀರಿಸೋ ಸ್ಟೋರಿ. ಇದು ರೀಲ್ ಅಲ್ಲ, ರೀಲ್ ತರನೇ ರಿಯಲ್ ಆಗಿ ನಡೆದ ಸ್ಟೋರಿ. ತುಮಕೂರಿನ ಘಟನೆ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಿ. ತಂದೆ ಮಾಡಿದ್ದು ಕೇವಲ 4,000 ರೂಪಾಯಿ ಸಾಲ. ಅದನ್ನ ತೀರ್ಸೋಕೆ ಆತನ ಮಗ ಏನ್ ಮಾಡ್ದ, ಏನಾದ, ಬನ್ನಿ ನೋಡೋಣ. ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಯಾಕೆ ಅಂತಂದ್ರೆ ಯಾವ ರೀತಿ ಜಿತಕ್ಕಿಟ್ಕೊಂಡು ಒಂದು ಕುಟುಂಬಗಳನ್ನ ನಡೆಸ್ತಾ ಇದ್ರು ಮತ್ತು ಯಾವ ರೀತಿ ಈ ಘಟನೆಯನ್ನ ಆಪರೇಷನ್ ಮಾಡಿ AC ನಾಹಿದಾ ಜಂಜಂ ಬಯಲಿಗೆಳೆದಿದ್ದಾರೆ ಅನ್ನೋದು. ನಿಜಕ್ಕೂ ಇದು ತುಮಕೂರು AC ಅವರಿಂದ ಬಯಲಾಗಿರುವಂತಹ ಬೆಚ್ಚಿ ಬೀಳಿಸುವಂತಹ ಘಟನೆ. ಸಾಲದ ಹೆಸರಿನಲ್ಲಿ 20 ರಿಂದ 25 ವರ್ಷ ಕುಟುಂಬಗಳು ಬಂದಿಯಾಗಿತ್ತು. ರಜೆ ಕೇಳಿದ್ರೆ ಕೊಡ್ತಾ ಇರಲಿಲ್ಲ, ಅನಾರೋಗ್ಯವಾದ್ರೆ ಇನ್ನು ಸಾಲದ ಹೊರೆ ಜಾಸ್ತಿ ಮಾಡ್ತಾ ಇದ್ರು. ಜೀತ ಕಾರ್ಮಿಕ ಪದ್ಧತಿಯ ಕರಾಳತೆಯಲ್ಲಿ ಬೆಂದು ಹೋಗಿತ್ತು ಕುಟುಂಬಗಳು. ಪಾವಸಂದ್ರದ ಕಲ್ಲು ಕ್ವಾರಿಯಲ್ಲಿ ಕುಟುಂಬಗಳಿಂದ ಬಂಧಿಸಿಟ್ಟಿದ್ರು ಕಿರಾತಕರು. ತುಮಕೂರಿನ ಕುಣಿಗಲ್ ತಾಲೂಕಿನ ಹೊಲಿಯೂರು ದರ್ಗಾ ಭಾವಸಂದ್ರ 3 ಕಾರ್ಮಿಕರು ತಪ್ಪಿಸಿಕೊಂಡು ಬಂದು ಮಾಹಿತಿ ಕೊಡ್ತಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಂದೆ ಅಳಲನ್ನ ತೋಡ್ಕೊಳ್ತಾರೆ. ಜುಲೈ 20ರಂದು ದೂರು ನೀಡಿದ ಮಾರನೇ ದಿನಾನೇ AC ಅವರು ರೇಡ್ ಮಾಡ್ತಾರೆ. ಕ್ವಾರಿಯಲ್ಲಿ ಜೀತಕ್ಕಿದ್ದ 6 ಕುಟುಂಬಗಳೆಲ್ಲ ಸುಮಾರು 12 ಮಂದಿಯನ್ನ ರಕ್ಷಣೆ ಮಾಡ್ತಾರೆ. ತಂದೆ ಮಾಡಿದ್ದ ಸಾಲ 4,000 ರೂಪಾಯಿ ಅಂತೆ. ಅದನ್ನ ತೀರ್ಸೋಕೆ ಇವರು ಜೀತಕ್ಕೆ ಬಂದ್ರಂತೆ. ಈಗ 4,000ಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಅಂತ ಎಲ್ಲ ಸೇರಿಸಿ, ದಂಡ ಅಂತ ಸೇರಿಸಿ ಸುಮಾರು 4 ರಿಂದ 5 ಲಕ್ಷ ಸಾಲ ಮಾಡಿದ್ದಾರಂತೆ. ಮಕ್ಕಳು ಈಗ ತಂದೆ ಮಾಡಿದ ಸಾಲ 4,000 ರೂಪಾಯಿಗೆ ಈಗ 4 ರಿಂದ 5 ಲಕ್ಷ ರೂಪಾಯಿ ಅಂತ ಅಲ್ಲೇ ಜೀತಕ್ಕಿದ್ದು ಹೊರಗಡೆನೂ ಬರಕ್ಕಾಗದೆ, ಇರಕ್ಕೂ ಆಗದೆ ಸಿಕ್ಕಾಪಟ್ಟೆ ನೋವನ್ನ ಅನುಭವಿಸ್ತಾ ಇದ್ರು. ಕಣ್ಣೀರ ಕತೆ ಕೇಳಿ ದಿಢೀರ್ ಅಂತ ರೇಡ್ ಮಾಡಿದ್ದಾರೆ AC ಮೇಡಮ್ ಅವರು. 12 ಮಂದಿಯನ್ನ ರಕ್ಷಣೆ ಮಾಡಿದ್ದಾರೆ. ಗರ್ಭಿಣಿ ಆಗಿದ್ರೂ ಕೂಡ AC ಅವರ ಈ ಮಿಂಚಿನ ಕಾರ್ಯಾಚರಣೆಗೆ ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ನೊಂದವರ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ AC ನಾಹಿದಾ ಜಂಜಂ. ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ಈಗಲೂ ಇಂಥ ಜೀತ ಪದ್ಧತಿ ಅಸ್ತಿತ್ವದಲ್ಲಿದೆ. ಅದು ನಮ್ಮ ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವಂಥ ತುಮಕೂರಿನಲ್ಲಿ ಕ್ವಾರಿಯಲ್ಲಿ ಇಟ್ಟುಕೊಂಡು ಚಿತ್ರಹಿಂಸೆ ಕೊಟ್ಕೊಂಡು ಆ ಕುಟುಂಬಗಳನ್ನು ಬಂದಿ ಮಾಡಿಟ್ಟಿದ್ರು. ಹೊರಗಡೆನೂ ಬಿಡ್ತಾ ಇರಲಿಲ್ಲ. ಎಂತಹ ಭಯಾನಕ ದುರ್ಗತಿಯಲ್ಲಿ ಅವ್ರು ಜೀವನ ಮಾಡ್ತಾ ಇದ್ರು ನೋಡಿ. ಏನು ಹೇಳೋದು ಇದಕ್ಕೆ? ಅವರು ಫಸ್ಟು ಮುಕ್ತಿ ಒಕ್ಕೂಟ ಅನ್ನೋ ಒಂದು NGO ಜೊತೆ ಅವ್ರಿಗೆ ಗಮನಕ್ಕೆ ಬಂದು ಅವ್ರು ಕರ್ಕೊಂಡ್ಬಂದಿರ್ತಾರೆ ಅಂತ ಅವ್ರ ಜೊತೆ ಬಂದಿರ್ತಾರೆ. ಬಂದಾಗ 20ನೇ ತಾರೀಕು ಸಂಜೆ ನೈಟು ಸುಮಾರು ಒಂದು 7:30ಗೆ ನಾನು ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನಾವು ಈ ಥರ ಜೀತಕ್ಕಿದ್ವಿ, ಈ ಥರ ನಾವು SC ಕಮ್ಯುನಿಟಿಗೆ ಸೇರ್ತೀವಿ, ನಮಗೆ ತುಂಬ ಈ ಥರ ಫ್ರೀಡಮ್ ಆಫ್ ಮೂಮೆಂಟ್ ಎಲ್ಲ ಕರ್ಬಾಗಿದೆ, ನಮ್ಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ಜೀತಕ್ಕಿದ್ದೀವಿ. ಆಮೇಲೆ ನಾವು 20 ವರ್ಷ 25 ವರ್ಷದ ಮುಂಚೆ ನಾವು 4,000 ನಾವು ಏನು ಸಾಲ ತೊಗೊಂಡಿದ್ವಿ ಆ ಸಾಲಕ್ಕೆ ಬಡ್ಡಿ ಮಾಡಿ ನಮಗೆ ಪೆನಾಲ್ಟಿ ಹಾಕಿ, ಮತ್ತು ಯಾವುದಾದ್ರೂ ನಮಗೆ ಹುಷಾರಿಲ್ಲ ಅಂದಾಗ ಎಲ್ಲ ಅವರು ಅದಕ್ಕೆ ಪೆನಾಲ್ಟಿ ಹಾಕೋದು, ಅವ್ರಿಗೇನಾದರೂ ಸ್ವಲ್ಪ ಟ್ಯಾಬ್ಲೆಟ್ಸ್ ತಂದು ಕೊಟ್ರು ಅದಕ್ಕೆ ಮತ್ತೆ ಅವ್ರ ಇಂಟ್ರೆಸ್ಟ್ ಬಡ್ಡಿ ಮಾಡಿ ನಮಗೆ 4 ಲಕ್ಷ ಆಗಿದೆ.
ಈಗ ಸಾಲ ಬಾಧೆನೂ ನಮಗೆ ಜಾಸ್ತಿ ಇದೆ, ಅದು ನಾವು ತೀರಿಸಿಲ್ಲ ಅಂದರೆ ನಮಗೆ ತುಂಬ ಅವಾಚ್ಯ ಶಬ್ದಗಳಲ್ಲಿ ಬೈತಾರೆ ಮತ್ತು ಹಿಂಸೆ ಎಲ್ಲ ಇದೆ ಅಂತೆಲ್ಲ ಅವರು ಹೇಳ್ತಾರೆ. ಅದು ಹೇಳಿದ್ಮೇಲೆ ರಾತ್ರಿ ಸುಮಾರು 9-9:30 ಆಗಿರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ತಕ್ಷಣವೇ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲಲ್ಲಿ ಅವ್ರಿಗೆ ರೆಸ್ಕ್ಯೂ ಕೊಡ್ತೀವಿ. ಅದಾಗಿದ ತಕ್ಷಣ ಅವ್ರ ಮನೆ ಏನಿದೆ ಅಲ್ಲಿ ಹೋದಾಗ ಅವ್ರಿಗೂ ಯಾವುದೂ ಮೂಲಭೂತ ಸೌಕರ್ಯಗಳು ಇರಲ್ಲ, ಯಾವುದೇ ಶೌಚಾಲಯಗಳು ಇರಲ್ಲ, ಮಹಿಳೆಯರ ಒಂದು ಸೇಫ್ಟಿಯ ದೊಡ್ಡ ಥ್ರೆಟ್ ಕಾಣಿಸುತ್ತೆ. ಹಾಗಾಗಿ